ಸಭೆಯೂ ಒಂದೇ, ಅನೇಕ ಸದಸ್ಯರುಗಳಿದ್ದಾರೆ. ಪ್ರತಿಯೊಬ್ಬರಿಗೂ ವಿವಿಧವಾದಂಥ ವರಗಳನ್ನು ಸ್ವಾಮಿ ಕೊಟ್ಟಿದ್ದಾನೆ. ಪಾಠ 6, ಆತ್ಮಿಕ ವರಗಳು. ವೀಕ್ಷಿಸಿ, ಆನಂದ ಪಡೆಯಿರಿ. ಸಬ್ಬತ್ ಶಾಲೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. 6ನೇ ಪಾಠದಲ್ಲಿದ್ದೇವೆ. ಕೊರಿಂಥ ಸಭೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಪೌಲನು ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಆಧಾರಿತವಾಗಿ ಅದ್ಭುತವಾಗಿರ್ತಕ್ಕಂಥ ಪತ್ರಿಕೆಗಳನ್ನು ಬರೀತಾನೆ. ಆ ಪತ್ರಿಕೆಗಳ ಮೂಲಕ ನಾವು ನಮ್ಮ ಜೀವನದಲ್ಲಿ ಅಳವಡಿಸುವಂಥ ಅನೇಕ ನೀತಿ ಪಾಠಗಳು ಈ ಒಂದು ಪಾಠದಲ್ಲಿ ನಾವು ನೋಡ್ತೇವೆ. ಬನ್ನಿ, ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಆತ್ಮೀಕ ವರಗಳು, ಸ್ಪಿರಿಚುವಲ್ ಗಿಫ್ಟ್ಸ್, ಇದರ ಬಗ್ಗೆ ನಾವು ಕಲಿಯಕ್ಕಿಂತ ಮುಂಚಿತವಾಗಿ ಮೊದಲನೇ ಕೊರಿಂಥದವರಿಗೆ 14ನೇ ಅಧ್ಯಾಯ 1ನೇ ವಚನವನ್ನು ಬೋಧಕರಾಗಿರ್ತ ಮುತ್ತು ಮ್ಯಾಥ್ಯೂ ದಯವಿಟ್ಟು ಓದಬೇಕು ಅಂತ ಕೇಳ್ಕೊಳ್ತೀನಿ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ, ಆದರೂ ಪವಿತ್ರಾತ್ಮದಿಂದ ಉಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ವಂಡರ್ಫುಲ್. ಈ ಶನಿವಾರದ ಪಾಠದಲ್ಲಿ ಯೂಶ್ವಲಿ ಒಂದು ವಾರದ ಪಾಠವನ್ನು ಪಕ್ಷಿ ನೋಟವಾಗಿ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ವಿಚಾರವಾಗಿದೆ. ಸೊ ದಯವಿಟ್ಟು ಪಾಠವನ್ನು ಪರಿಚಯ ಮಾಡಿಕೊಡಿ. ಈ ಪಾಠದಲ್ಲಿ ನಾವು ಶಿರೋನಾಮೆಯ ಹೇಳುವಾಗೆ ಆತ್ಮೀಕ ವರಗಳನ್ನು ನಾವು ಕಂಡುಕೊಳ್ಳುತ್ತೇವೆ. ಒಂದು ದೇಹ, ಈ ದೇಹಕ್ಕೆ ನಾನಾ ಅಂಗಾಂಗಗಳಿವೆ. ಅದೇ ರೀತಿಯಲ್ಲಿ ಒಂದು ಸಭೆಯಲ್ಲಿ ನಾನಾ ಸದಸ್ಯರುಗಳು ಇರ್ತಾರೆ. ಪ್ರತಿಯೊಬ್ಬ ಸದಸ್ಯರು ವಿವಿಧವಾದಂಥ ಪಾತ್ರಗಳನ್ನು ಮಾಡ್ತಾರೆ, ವಿವಿಧವಾದಂಥ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ. ಪ್ರತಿಯೊಬ್ಬರಲ್ಲೂ ವಿಭಿನ್ನವಾದಂಥ ವರಗಳು ಅವರಿಗೆ ಕೊಡಲ್ಪಟ್ಟಿದೆ. ನಿಮಗಿರ್ತಕ್ಕಂಥ ವರ ಇನ್ನೊಬ್ಬರಿಗಿರಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಮಾತಾಡುವ ಶಕ್ತಿ, ಕೆಲವರಿಗೆ ಕೆಲಸ ಮಾಡುವ ಶಕ್ತಿ, ಕೆಲವರಿಗೆ ಸಹಾಯ ಮಾಡುವ ಶಕ್ತಿ, ದಾನ ಮಾಡುವ ವರ, ಇವೆಲ್ಲವೂ ಸಹ ಕಾರ್ಯರೂಪಕ್ಕೆ ಬಂದಾಗ ನಾವು ನಮ್ಮಲ್ಲಿರುವ ವರವನ್ನು ಸಭೆಯ ಐಕ್ಯತೆಗೋಸ್ಕರ ಉಪಯೋಗ ಮಾಡ್ತೇವೆ. ಯಾರು ಸಹ ಅಂದ್ಕೊಳ್ಬಾರ್ದು ನನಗೆ ದೇವರು ವರನೇ ಕೊಟ್ಟಿಲ್ಲ, ನನಗೆ ಮಾತಾಡೋಕ್ಕೆ ಬರೋಲ್ಲ ಎಂಬುದಾಗಿ. ಎಲ್ಲರಿಗೂ ದೇವರು ಎಲ್ಲ ವರವನ್ನು ಕೊಡೋದಿಲ್ಲ. ಆದರೆ ನಮಗೆ ಕೊಟ್ಟಿರತಕ್ಕಂಥ ವರವನ್ನು ಸದುಪಯೋಗ ಮಾಡಿಕೊಂಡಾಗ ಖಂಡಿತವಾಗಿಯೂ ದೇವರಿಗೆ ಮಹಿಮೆಯನ್ನು ತರುವಂಥರಾಗಿದ್ದೇವೆ. ವಿಶೇಷವಾಗಿ ಈ ವರಗಳು ಯಾತಕ್ಕೋಸ್ಕರ ಕೊಡಲ್ಪಟ್ಟಿವೆ ಎಂಬುದಾಗಿ ನಾವು ನೋಡುವಾಗ 3 ವಿಷಯವನ್ನು ಪೌಲನು ಪ್ರಸ್ತಾಪ ಮಾಡ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನವನ್ನು ನೋಡ್ತೇವೆ. ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಸಭೆಯ ಬೆಳವಣಿಗೆ ಪ್ರಾಮುಖ್ಯವಾಗಿದೆ. ಇದು ನನ್ನ ಹೆಸರು ಕೀರ್ತಿ ಬರೋದಲ್ಲ, ನಾನು ಮೇಲು ಬರಬೇಕು ಎಂಬುದಲ್ಲ. ಆದರೆ ಇದರ ನಿಮಿತ್ತವಾಗಿ ನನಗೆ ಕೊಟ್ಟಿರ್ತಕ್ಕಂಥ ಆತ್ಮಿಕ ವರಗಳು ಸಭೆಯನ್ನು ಉತ್ತೇಜನ ಮಾಡಬೇಕು, ಆತ್ಮಿಕವಾಗಿ ಜನರನ್ನು ಬಲಗೊಳಿಸಬೇಕು ಎಂಬುದಾಗಿ. ಯಾಕೆಂದರೆ ಪೌಲನು ಇದನ್ನು ಬರೆಯುವಾಗ ಕೊರಿಂಥ ಸಭೆಯಲ್ಲಿ ಗುಂಪುಗಾರಿಕೆ ಇತ್ತು. ಆ ಗುಂಪುಗಾರಿಕೆಯನ್ನು ಹೇಗೆ ತೆಗೆದುಹಾಕಬೇಕು ಎಂಬುದಾಗಿ ಆತನು ಈ ಆತ್ಮಿಕ ವರಗಳನ್ನು, ಅದರ ಗುರುತನ್ನು, ಅದು ಯಾರಲ್ಲಿದೆ, ಅದನ್ನು ಹೇಗೆ ಉಪಯೋಗ ಮಾಡ್ಬೋದು ಎಂಬುದನ್ನು ಈ ವಾರದಲ್ಲಿ ನಾವು ಕಲಿತುಕೊಳ್ಳುವಂಥರಾಗಿದ್ದೇವೆ. ವಂಡರ್ಫುಲ್. ಮುಂದೆ ಹೋಗೋಣ. ಭಾನುವಾರದ ಪಾಠಕ್ಕೆ ಬರುವುದಾದರೆ ವಿಭಿನ್ನವಾಗಿರ್ತಕ್ಕಂಥ ವರಗಳು ಹೇಳಿ ಪಾಸ್ಟರ್. ವರಗಳಲ್ಲಿ ಬೇರೆ ಬೇರೆ ವಿಧ ಉಂಟು ಎಂಬುದಾಗಿ ಪೌಲ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಆತ್ಮಿಕ ವರಗಳು ಅಂತ ಹೇಳಿದ್ರೆ 1-2ಕ್ಕೆ ಸೀಮಿತ ಅಲ್ಲ. ಇವತ್ತು ನಂಬಿಕೆನೂ ಸಹ ಒಂದು ವರ. ಇಟ್ಸ್ ಎ ಗಿಫ್ಟ್. ನಂಬಿಕೆ, ಆ ನಂಬಿಕೆಯನ್ನು ಹುಟ್ಟಿಸ್ತಕ್ಕಂಥವನ್ನೇ ದೇವರು. ಇವತ್ತು ಆ ನಂಬಿಕೆ
ಯೇಸು ಸ್ವಾಮಿನೇ ಕರ್ತನು ಎಂಬುದಾಗಿ ಹೇಳಬೇಕಾದ್ರೆ ಆ ವಿಶ್ವಾಸ ಬಲವಾಗಿರಬೇಕು. ಅದು ಆತ್ಮ ಪ್ರೇರಿತದಿಂದ ಮಾತ್ರ ಆಗುತ್ತೆ. ಎಲ್ಲರೂ ಯಾಕೆ ಅದನ್ನು ಅಂಗೀಕರಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಅವರಲ್ಲಿ ಆತ್ಮನ ವರ ಇಲ್ಲ ಅಂತ ಹೇಳಿ ಇಲ್ಲಿ ಭಾಳ ಪೌಲ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಈ ವರದಲ್ಲಿ ನಾನಾ ಥರ ವರಗಳಿದೆ. ಅದರಲ್ಲಿ ಅಂತ ಹೇಳಿದ್ರೆ 1 ಕೊರಿಂಥ 12ನೇ ಅಧ್ಯಾಯ 4 ಹೇಳುತ್ತೆ ನೋಡಿ, ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರ ಆತ್ಮನು ಒಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ವಿಧ ಉಂಟು, ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧ ಉಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಕಾರ್ಯಗಳು ಮತ್ತು ಸೇವೆಗಳು, ವರಗಳು 3 ಅಂಶಗಳಿದೆ ಆತ್ಮವರಗಳು. ಎಲ್ಲನೂ ಒಂದೇ ರೀತಿ ಮಾಡೋಕ್ಕಾಗಲ್ಲ. ಬೇರೆ ಬೇರೆ ಸೇವೆ ಇರ್ಬೋದು, ಬೇರೆ ಬೇರೆ ಕಾರ್ಯಗಳಿರ್ಬೋದು, ಬೇರೆ ಬೇರೆ ವರಗಳಿರ್ಬೋದು. ಇದೆಲ್ಲವೂ ಪವಿತ್ರ ಆತ್ಮೆಯಿಂದ ಕೊಡಲ್ಪಡ್ತಕ್ಕಂಥದ್ದು ಎಂಬುದಾಗಿ ಪೌಲ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಈ ಎಲ್ಲ ವರಗಳನ್ನು ನಾವು ದೇವರ ಮಹಿಮೆಗಾಗಿ ಉಪಯೋಗಿಸ್ಬೇಕು, ನಮ್ಮ ಸ್ವಂತ ಘನತೆಗಾಗಲ್ಲ. ಇವತ್ತು ಅನೇಕರು ವರಗಳಿದೆ ಅಂಥೇಳಿ ಯಾವ ವರ, ವಿಶೇಷವಾಗಿ ಅನ್ಯ ಭಾಷೆಗಳ ಒಂದು ವರ ಅದನ್ನೇ ಬಹಳ ಪ್ರಾಮುಖ್ಯವಾಗಿ ಪರಿಗಣಿಸ್ತಾರೆ. ಈ ವರ, ಅನ್ಯ ಭಾಷೆಯ ವರ, ಅದನ್ನು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅನ್ಯ ಭಾಷೆ ಅಂತ ಹೇಳಿದ್ರೆ ಯಾರಿಗೂ ಅರ್ಥ ಆಗದೆ ಅಂತಲ್ಲ, ಅದನ್ನು ಮುಂದೆ ಪಾಠದಲ್ಲಿ ಕಲೀಲಿಕ್ಕೆ ಹೋಗ್ತೀವಿ. ನಾವು ಭಾಷೆ ಮಾತಾಡುವಾಗ ಬೇರೆಯವ್ರಿಗೆ ಏನಾಯಿತು ಅರ್ಥ ಆಗಬೇಕದು, ಆವಾಗಲೇ ಅದು ಆತ್ಮನ ವರ. ಬಹುಶಃ ಅರ್ಥ ಆಗದರೆ ಅದು ಆತ್ಮನ ವರ ಅಲ್ಲ. ಜನಗಳು ಅದನ್ನು ಏನು ಮಾಡ್ತಾಯಿಲ್ಲ, ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸುಮ್ಮನೆ ಏನೋ ಶಂಕರ ಬರ 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 ಅಂತ ಹೇಳ್ತಾರೆ, ಅನ್ಯ ಭಾಷೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಅದು ಅರ್ಥ ಏನು ಕೇಳಿದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಅರ್ಥ. ಆದರೆ ಯಾರು ಅನ್ಯ ಭಾಷೆ ಮಾತಾಡ್ತಾರೆ ಅದು ಬೇರೆಯವ್ರಿಗೆ ಅರ್ಥ ಆದಾಗ ಮಾತ್ರ ಅದು ಆತ್ಮನ ವರ ಎಂಬುದಾಗಿ ನಾವು ಗುರುತಿಸಬೇಕಾಗಿದೆ. 4ನೇ ವಚನ ಓದ್ತೇನೆ ನೋಡಿ, 4ರಿಂದ ಓದಿದ್ದೇನೆ. ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಆದರೆ ಪ್ರತಿಯೊಬ್ಬರಲ್ಲಿ ತೋರಿಬರುವ ದೇವರ ಆತ್ಮನ ವರಗಳು ಸರ್ವರ ಪ್ರಯೋಜನಕವಾಗಿ ಕೊಡಲ್ಪಟ್ಟಿದೆ. ಇಟ್ ಶುಡ್ ಬಿ ಯೂಸ್ಫುಲ್. ಸಭೆಯನ್ನು ಹೊಡಿಲಿಕ್ಕಲ್ಲ, ಸಭೆಯನ್ನು ಕೂಡಿಸ್ಲಿಕ್ಕೆ, ಸಭೆಯನ್ನು ಬೆಳೆಸಲಿಕ್ಕೆ ಆತ್ಮನವರ ಉಪಯೋಗಿಸಬೇಕಾಗಿದೆ. ಇವತ್ತು ಆತ್ಮನವರ ಯಾವುದಕ್ಕೆ ಉಪಯೋಗಿಸ್ತಿದ್ದಾರೆ? ತಮ್ಮ ಸ್ವಂತ ಮಹಿಮೆಗೋಸ್ಕರ, ಸೆಲ್ಫ್ ಗ್ಲೋರಿ. ಇವರೆಂಥ ಒಳ್ಳೆ ಇವರಪ್ಪ, ಇವ್ರಿಗೆ ಮಾತ್ರ ಆತ್ಮ ಬರ ಇದೆ ಅಂತ ತೋರಿಸ್ಕೊಳಕ್ಕೆ ಮಾತ್ರ. ನಮ್ಮನ್ನು ಯಾವಾಗ ಹೆಚ್ಚಿಸ್ಕೊಳ್ತೇವೆ ಆಗ ದೇವರ ಮಹಿಮೆ ಆಗ್ಲಿಕ್ಕೆ ಸಾಧ್ಯತೆ. ಐ ವಾಂಟ್ ಟು ಲುಕ್ ಅಟ್ ಇಟ್ ಇನ್ ಅ ವೆರಿ ಡಿಫ್ರೆಂಟ್ ಆ್ಯಂಗಲ್. ಆತ್ಮನ ವರ ನಮಗಿದ್ದರೆ ಸಭೆಗೋಸ್ಕರ ನಾವು ಬಾಳ್ತೀವಿ, ಸಭೆಯ ಏಳಿಗೆಗೋಸ್ಕರ ಬಾಳ್ತೀವಿ, ಸಭೆಯನ್ನು ಬೆಳೆಸಲಿಕ್ಕೋಸ್ಕರ ಮಾಡ್ತೀವಿ. ಕೆಲವೊಮ್ಮೆ ಈ ಒಂದು ವರಗಳನ್ನು ನಮ್ಮ ಸ್ವಾರ್ಥಕ್ಕಾಗಿ, ಅದನ್ನು ನಮ್ಮ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳಿಗಾಗಿ ಉಪಯೋಗಿಸ್ತಕ್ಕಂಥ ಸಂದರ್ಭಗಳು ಕೂಡ ಉದ್ಭವ ಆಗುತ್ತೆ. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಅಲ್ವೇ? ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆನ ಮುಂದುವರಿಸ್ಕೊಂಡು ಹೋಗೋಣ. ನಮ್ಮಲ್ಲಿ ವಿಭಿನ್ನವಾಗಿರ್ತಕ್ಕಂಥ ವ್ಯಕ್ತಿಗಳು, ವಿಭಿನ್ನ ಹಿನ್ನೆಲೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಸಭೆಗೆ ಬರ್ತಾರೆ. ಕೆಲವೊಮ್ಮೆ ವಿಭಿನ್ನ ಭಾಷೆಗಳಲ್ಲಿರ್ತಕ್ಕಂಥವ್ರು ಕೂಡ ಬರ್ತಾರೆ. ಆದರೆ ಇದೆಲ್ಲ ಆಗುವಾಗಲೂ ನಾವು ಐಕ್ಯತೆಯನ್ನು ಯಾವ ರೀತಿ ಕಾಪಾಡ್ಕೋಬೇಕು ಎಂಬತಕ್ಕಂಥದ್ದನ್ನು ನಾವು ಸೋಮವಾರದ ಪಾಠದಲ್ಲಿ ನೋಡ್ತೀವಿ. ಯೂನಿಟಿ ಥ್ರೂ ಡೈವರ್ಸಿಟಿ. ಹೇಳಿ. ನಮ್ಮ ಭಾರತ ದೇಶದಲ್ಲಿ ನಾವು ನೋಡೋದಾದರೆ ಅನೇಕ ಭಾಷೆಗಳು, ಅನೇಕ ಸಂಸ್ಕೃತಿಗಳು, ಆದರೆ ಭಾರತ ದೇಶವೆಲ್ಲವನ್ನು ಕೂಡ ನೋಡುವಾಗ ಐಕ್ಯತೆಯಿಂದ ಇದೆ ಎಂಬುದಾಗಿ ಹೇಳೋದಾದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಇಲ್ಲಿ ಪೌಲನು ಕೂಡ ಇದೇ ವಿಚಾರವಾಗಿ ಮಾತನಾಡ್ತಾ ಇದ್ದಾನೆ, ವೈವಿಧ್ಯತೆಯ ಮೂಲಕ ಐಕ್ಯತೆ. ಇಲ್ಲಿ ನಾವು ಇವಾಗ ವಾಕ್ಯದ ಮುಖಾಂತರ ನಾವು ಓದೋದಾದರೆ 1 ಕೊರಿಂಥ 12ನೇ ಅಧ್ಯಾಯ 4ರಿಂದ 6 ವಾಕ್ಯಗಳಲ್ಲಿ ಪೌಲನು ಈ ರೀತಿ ಹೇಳ್ತಿದ್ದಾನೆ. ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರಾತ್ಮನು ಒಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ನೋಡಿ, ಇಲ್ಲಿ ಅನೇಕರಿಗೆ ಈ ಒಂದು ವಿಚಾರ ದಯಮಾಡಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಏನಪ್ಪ ಅಂತಂದರೆ, ನಮಗೆ ವಿವಿಧವಾದಂತಹ ತಲಾಂತುಗಳಿವೆ. ಒಬ್ಬರು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ, ಒಬ್ಬರು ಚೆನ್ನಾಗಿ ಪ್ರಸಂಗವನ್ನು ಮಾಡ್ತಾರೆ, ಒಬ್ಬರು ಚೆನ್ನಾಗಿ ರಾಗಗಳನ್ನು ಹಾಡ್ತಾರೆ. ಇವೆಲ್ಲವನ್ನೂ ಕೂಡ ಒದಗಿಸಿದಾತನು ಆ ದೇವರೇ. ಆದ್ದರಿಂದ ಸಭೆ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಬೇಕು ಎಂಬುದಾಗಿ ಈ ವಾಕ್ಯದ ಒಂದು ತಿರುಳಾಗಿದೆ. ಈ ಎಲ್ಲಕ್ಕೂ ಕೂಡ ಮೂಲಕರ್ತನು, ಮೂಲ ಪ್ರಭುವು, ಈ ವರಗಳನ್ನು ಅನುಗ್ರಹಿಸಿದಾತನು ಆ ಒಬ್ಬನೇ ದೇವರಾಗಿರುವುದರಿಂದ ಆ ದೇವರ ಸೇವೆಯನ್ನು ನಾವು ಕಟ್ಟುನಿಟ್ಟಾಗಿ ಭಯಭಕ್ತಿಯುಳ್ಳವರಾಗಿ ನಾವು ಈ ಸೇವೆಯಲ್ಲಿ ಮುನ್ನಡೆಯಬೇಕು ಎಂಬುದಾಗಿ ಕರ್ತನ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ನೋಡಿ, ಇಲ್ಲಿ 1 ಕೊರಿಂಥ 12ನೇ ಅಧ್ಯಾಯ 13ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. 13ನೇ ವಾಕ್ಯವನ್ನು,
ಯಹೂದ್ಯರಾಗಲಿ, ಗ್ರೀಕರಾಗಲಿ, ದಾಸರಾಗಲಿ, ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಒಂದೇ ದೇಹವಾಗಬೇಕು ಎಂಬುದಾಗಿ ನೆನೆದು ನಾವೆಲ್ಲರೂ ಕೂಡ ಒಂದೇ ನಾಮದ ಹೆಸರಿನಲ್ಲಿ ಏನು ಮಾಡಿದಪ್ಪ ಅಂತಂದರೆ ದೀಕ್ಷೆಯನ್ನು ಹೊಂದಿದ್ದೇವೆ. ಆದ್ದರಿಂದ ಆ ಐಕ್ಯತೆಯನ್ನು ಸದಾಕಾಲ ನಾವು ಏನು ಮಾಡಬೇಕಪ್ಪ ಅಂತಂದರೆ ಕಾಪಾಡಲಿಕ್ಕೆ, ಸಭೆಯ ಐಕ್ಯತೆಯನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸಬೇಕು ಎಂಬುದಾಗಿ ಹೇಳ್ತಿದ್ದೇನೆ. ಆದ್ದರಿಂದ ದೇವರ ಮಕ್ಕಳಾಗಿರುವಂತಹ ನಾವು ಸಭೆಯ ಐಕ್ಯತೆಯನ್ನು ಕಾಪಾಡುವುದರಲ್ಲಿ ಮುಂದಾಗಬೇಕು. ಐಕ್ಯತೆಯನ್ನು ಕೆಡವುವುದು ಸೈತಾನನ ಒಂದು ಕೃತ್ಯ, ಸೈತಾನನ ಒಂದು ಗುಣ, ಅದು ತಪ್ಪು ಎಂಬುದಾಗಿ ನಾವಿಲ್ಲಿ ನೆನೆದು ಸಭೆಯ ಏಳಿಗೆಗಾಗಿ, ಕರ್ತನ ನಾಮ ಮಹಿಮೆಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಐಕ್ಯತೆಯಲ್ಲಿ ಇದ್ದು ಸಭೆಯನ್ನು ನಾವು ಮುನ್ನಡೆಸ್ಕೊಂಡು ಹೋಗಬೇಕು. ನಮ್ಮ ತಲಾಂತುಗಳನ್ನು ದೇವರ ನಾಮ ಮಹಿಮೆಗಾಗಿ ಬಳಸಿಕೊಳ್ಳಬೇಕು. ಅಷ್ಟೇ ಅಲ್ಲ, ನಾವಿಲ್ಲಿ ನೋಡೋದಾದರೆ ದೇಹದಲ್ಲಿ ಅನೇಕ ಭಾಗಗಳುಂಟು. ಕೈಗಳುಂಟು, ಕಾಲುಗಳುಂಟು, ಕಣ್ಣುಗಳುಂಟು. ಇವೆಲ್ಲಕ್ಕೂ ಕೂಡ ನಾವು ಗಮನಿಸೋದಾದರೆ ಈಗ ಕೈ ಮಾಡುವಂತಹ ಕೆಲಸ ಕಣ್ಣು ಮಾಡಲಿಕ್ಕೆ ಸಾಧ್ಯವಿಲ್ಲ, ಕಣ್ಣು ಮಾಡುವಂತಹ ಕೆಲಸ ಕೈ ಮಾಡಲಿಕ್ಕೆ ಸಾಧ್ಯವಿಲ್ಲ, ಕಣ್ಣು ಕೈ ಎರಡೂ ಮಾಡುವಂತಹ ಕೆಲಸ ಕಾಲು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇವೆಲ್ಲವೂ ಕೂಡ ಬಹಳ ಪ್ರಾಮುಖ್ಯ ಒಂದು ದೇಹಕ್ಕೆ. ಅದೇ ರೀತಿ ನಾವು ಸಭೆಯಲ್ಲಿ ಹಿರಿಯರಾಗಿರಲಿ, ಮಕ್ಕಳಾಗಿರಲಿ, ದೊಡ್ಡವರಾಗಿರಲಿ ಎಲ್ಲರೂ ಕೂಡ ಒಂದೇ ಒಂದು ಮನಸ್ಸಿನಲ್ಲಿ ಇಟ್ಕೋಬೇಕು. ಏನಪ್ಪ ಅಂತಂದರೆ ನಾವೆಲ್ಲರೂ ಕೂಡ ಕ್ರಿಸ್ತನ ದಾಸರಾಗಿದ್ದೇವೆ, ಕ್ರಿಸ್ತನ ನಾಮದಲ್ಲಿ ನಾವು ದೀಕ್ಷೆಯನ್ನು ಹೊಂದಿದ್ದೇವೆ. ಆದ್ದರಿಂದ ನಾವೇನು ಮಾಡಬೇಕಪ್ಪ ಅಂತಂದರೆ ಸಭೆಯಲ್ಲಿ ಐಕ್ಯತೆಯಿಂದ ಮುನ್ನಡೆಯಬೇಕು. ನಮಗಿರುವಂತಹ ಪ್ರತಿಯೊಂದು ತಲಾಂತುಗಳನ್ನು ದೇವರ ನಾಮ ಮಹಿಮೆಗಾಗಿ ಬಳಸಿಕೊಳ್ಳಬೇಕು ಎಂಬುದಾಗಿ ಇಂದಿನ ವಾಕ್ಯ ಸಂದೇಶವಾಗಿದೆ. ಈ ಒಂದು ಪಟ್ಟಿ ಕೊಟ್ಟಿದ್ದಾರೆ. 1 ಕೊರಿಂಥದವರಿಗೆ 12ನೇ ಅಧ್ಯಾಯ 8ರಿಂದ 10, ರೋಮಾಪುರದವರಿಗೆ 12ನೇ ಅಧ್ಯಾಯ 6ರಿಂದ 8, ಎಫೆಸದವರಿಗೆ 4ರಿಂದ 11. ಇದೊಂದು ಪಟ್ಟಿ, ಇದೆಲ್ಲ ವರಗಳು ಅಂತ ಹೇಳ್ತದೆ. ವಾಟ್ ಈಸ್ ಯುವರ್ ಗಿಫ್ಟ್ ಪಾಸ್ಟರ್ ಮುತ್ತು ಮ್ಯಾಥ್ಯೂ? ನಿಮಗೆ ಯಾವ ವರ ಇದೆ ಅಂತ ನೀವು ನಂಬ್ತೀರಾ? ನಾನು ರಾಗ್ಗಳನ್ನು ಹಾಡ್ತೇನೆ ಮತ್ತು ವಾಕ್ಯವನ್ನು ಹೇಳ್ತೇನೆ ಎಂಬುದಾಗಿ ನನ್ನ ರಾಜಸ್, ನಿಮ್ಗೆ ಯಾವ ವರ ಇದೆ ಅಂತ ನೀವು ನಂಬ್ತೀರಾ? ದೇವರ ವಾಕ್ಯವನ್ನು ವಿವರಣೆ ಮಾಡುವಂಥ ವರವನ್ನು ದೇವರು ಕೊಟ್ಟಿದ್ದಾನೆ ಎಂಬುದಾಗಿ. ಈಗ ನಿಮಗೆ ಅದನ್ನ ಹೇಳಿದ್ರೆ ಇನ್ನೊಂದು 1/4 ಗಂಟೆ ಆಗುತ್ತೆ. ನಿಮಗೆ ಅಷ್ಟು ತಲಾಂತಗಳು ದೇವರು ಕೊಟ್ಟಿದ್ದಾರೆ. ಬಟ್ ವಾಟ್ ಈಸ್ ಯುವರ್ ಬೆಸ್ಟ್ ಸ್ಪಿರಿಚುವಲ್ ಗಿಫ್ಟ್ ಗಾಡ್ ಹಸ್ ಗಿವನ್ ಯು? ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಜನಗಳಿಗೆ ತಿಳಿಸುವುದು. ಇದರ ಜೊತೆಯಲ್ಲಿ ದೇವರು ಹಾಡುಗಳನ್ನು ಬರೀಲಿಕ್ಕೆ, ಹಾಡಲಿಕ್ಕೆ, ಸಂಗೀತ ನುಡಿಸಲಿಕ್ಕೆ ಕೊಟ್ಟಿದ್ದಾರೆ. ಆದರೆ ಬಹಳ ಪ್ರಾಮುಖ್ಯವಾದದ್ದು ಐ ಎಂಜಾಯ್ ಟೀಚಿಂಗ್ ಗಾಡ್ಸ್ ವರ್ಡ್. ಯಾಕಂದರೆ ಇದರಿಂದ ಜನಗಳನ್ನು ಆತ್ಮೀಕವಾಗಿ ನಡೆಸಲಿಕ್ಕೆ ಅವಕಾಶ ಆಗ್ತದೆ. ವಂಡರ್ಫುಲ್. ಮುಂದೆ ಹೋಗಿ ಹೇಳಿ, ಇದಕ್ಕಿಂತ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ದಾರಿ ಅಥವಾ ಯೋಜನೆ ಹೇಳಿ. ಇವೆಲ್ಲ ವರಗಳನ್ನು ಇವಾಗ ಕಲ್ತ್ಕೊಂಡು ಇವತ್ತಿನ ಪಾಠದಲ್ಲಿ ಒಂದು ಉತ್ತಮವಾದ ಮಾರ್ಗ ಯಾವುದು ಅಂದರೆ ಪ್ರೀತಿ. ಕಾರ್ಲ್ ಪಿ ಎಂಬತಕ್ಕಂಥವರು ಒಬ್ಬರಿಗೆ ಹೇಳ್ತಾರೆ, ಪ್ರೀತಿ ಎಂಬತಕ್ಕಂಥದ್ದು ಈ ಎಲ್ಲ ವರಗಳಲ್ಲಿ ಒಂದಲ್ಲ, ಆದರೆ ಪ್ರೀತಿಯ ಮೂಲಕ ಎಲ್ಲ ವರಗಳು ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳಬಹುದು ಎಂಬುದಾಗಿ ಪೌಲನು ಎಲ್ಲವನ್ನು ಬರೆದು 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ. ನಿಮ್ಮಲ್ಲಿರುವ ವರಗಳನ್ನು ನೀವು ಪ್ರೀತಿಯಿಂದ ಉಪಯೋಗ ಮಾಡಬೇಕು. ಎಲ್ಲಿ ಪ್ರೀತಿ ಇಲ್ಲವೋ ಅಲ್ಲಿ ನಿಮ್ಮ ವರಗಳ ಪ್ರಯೋಜನ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಕೆಲವು ವರಗಳನ್ನ ಹೇಳ್ದು, ನಂಬಿಕೆ ಒಂದು ವರ, ವಾಣಿ ಆಡುವುದು ಒಂದು ವರ, ದೇವರ ವಾಕ್ಯ ಸಾರುವುದು ಒಂದು ವರ, ದೇವರ ವಾಕ್ಯ ಕೇಳುವುದೇ ಒಂದು ವರ. ಇವೆಲ್ಲ ವರಗಳ ಮಧ್ಯದಲ್ಲಿ ಕೆಲವು ಕ್ರಿಯಾಪದಗಳನ್ನು ಪೌಲನು ಉಪಯೋಗ ಮಾಡ್ತಾ ಇದ್ದಾನೆ. ಅದನ್ನು 1 ಕೊರಿಂಥ 13ನೇ ಅಧ್ಯಾಯ 4ನೇ ವರ್ಷದಲ್ಲಿ ಗಮನಿಸುವಾಗ 4ರಿಂದ 7ರಲ್ಲಿ ಹೆಚ್ಚು ಕಡಿಮೆ 15 ಕ್ರಿಯಾಪದಗಳಿವೆ. ಏನು ಎಂಬುದಾಗಿ ಓದೋಣ. ಪ್ರೀತಿ ತಾಳ್ಮೆ ಉಳ್ಳದ್ದು, ದಯೆ ತೋರಿಸುವುದು, ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನೂ ನಿರೀಕ್ಷಿಸುತ್ತದೆ, ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. ನೋಡಿ, ಇಲ್ಲಿ ನೋಡುವಾಗ ನಿಜವಾದ ವರಗಳನ್ನು ಉಳ್ಳಂಥ ವ್ಯಕ್ತಿ
ಯಾವ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡ್ತಾನೆ ಮತ್ತು ಯಾವ ರೀತಿಯಲ್ಲಿ ಇತರರ ವರಗಳನ್ನು ಅಂಗೀಕಾರ ಮಾಡ್ತಾನೆ. ಕೆಲವು ಸಾರಿ ನನಗೆ ಹಾಡಲಿಕ್ಕೆ ಚೆನ್ನಾಗಿ ಗೊತ್ತು, ನನಗಿಂತ ಚೆನ್ನಾಗಿ ನೀವು ಹಾಡಿದಂಥ ಪಕ್ಷದಲ್ಲಿ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧನಿರಲ್ಲ ನಾನು. ಪ್ರತಿಯೊಂದು ವರವು ದೇವರಿಂದ ಕೋರಲ್ಪಟ್ಟಿದೆ ಎಂಬುದನ್ನು ಮೊದಲು ತಿಳ್ಕೊಳ್ಬೇಕು. ನನ್ನಲ್ಲಿರುವ ವರ ನನ್ನದಲ್ಲ, ಅದು ಸಭೆಯ ಏಳಿಗೆಗೋಸ್ಕರ, ಬೇರೆಯವರ ಅಥವಾ ಇತರರ ಆತ್ಮಿಕ ಬೆಳವಣಿಗೆಗೋಸ್ಕರ ಎಂಬುದನ್ನು ತಿಳ್ಕೊಳ್ಬೇಕು. ನಮ್ಮಲ್ಲಿರುವ ಯಾವುದೇ ವರವು ಪ್ರೀತಿಯಿಂದ ಇರಬೇಕು. ಪೌಲನು ಕೊನೆಯದಾಗಿ ಮುಕ್ತಾಯದಲ್ಲಿ 13ನೇ ವಚನ 13 ಹೇಳ್ತಾನೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ಉಳಿಯುತ್ತದೆ, ಅದರಲ್ಲಿ ಪ್ರೀತಿಯೇ ಇದರಲ್ಲಿ ಎಲ್ಲವೂ ದೊಡ್ಡದು ಎಂಬುದಾಗಿ. ವಿರಾಮಕ್ಕೆ ಹೋಗೋ ಮುನ್ನ ಅದನ್ನು ರಾಗದಲ್ಲಿ ಒಂದು ಚರಣ ಒಂದೇ 2 ಲೈನ್ ಹಾಡ್ಬಿಡಿ. ಮತ್ತೆ ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆ ಈ ಮೂರು ಗುಣಗಳಲ್ಲಿ ಪ್ರೀತಿಯೇ ಶ್ರೇಷ್ಠವು. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ನಿಮ್ಮ ಸಭೆಯಲ್ಲಿ ಸ್ಥಳ ಅಂತ ಹೇಳ್ತಾರಾ ಎಂಬತಕ್ಕಂಥ ವಿಚಾರವನ್ನು ನಾವು ಈಗ ಮಾತಾಡ್ತಾ ಇದ್ದೀವಿ. ವಿಭಿನ್ನವಾಗಿ ಮಾತಾಡ್ತಕ್ಕಂಥದ್ದು ಇದು ಒಂದು ವರ. ನಿಮ್ಮ ಸಭೆಯಲ್ಲಿ ಅದು ಇಲ್ಲ ಅಂತ ಹೇಳಿದ್ರೆ ಅದು ಹೆಂಗೆ? ಸತ್ಯವೇದದಲ್ಲಿ ಇದೆಯಲ್ಲ ಎಂಬತಕ್ಕಂಥ ಚರ್ಚೆ ಬಹಳಷ್ಟು ಇದೆ. ನಿಜವಾಗ್ಲೂ ಸತ್ಯವೇದ ಏನು ಹೇಳುತ್ತೆ ಎಂಬತಕ್ಕಂಥದ್ದನ್ನು ನಾವು ಈಗ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ದ ಗಿಫ್ಟ್ ಆಫ್ ಟಂಗ್ಸ್, ಇಸ್ ಇಟ್ ಅ ರಿಯಲಿ ಅ ಗಿಫ್ಟ್? ಅದು ನಿಜವಾಗ್ಲೂ ಸತ್ಯವೇದ ಆಧಾರಿತವಾಗಿರ್ತಕ್ಕಂಥ ವಿಷಯನ ಅಂತ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹೇಳಿ ಪಾಸ್ಟ್ರೆ. ಇದು ಅನ್ಯ ಭಾಷೆಗಳ ವರ ಅಂತ ಹೇಳ್ಬೋದು. ಅನೇಕರು ಇದನ್ನು ಭಾಳ ಮುಖ್ಯವಾಗಿ ಪರಿಗಣಿಸಿ, ನಮ್ಮ ಸಭೆಯಲ್ಲಿ ಅನ್ಯ ಭಾಷೆ ವರ ಇದೆ, ನಿಮ್ಮಲ್ಲಿಲ್ಲ, ಸೊ ನೀವು ದೇವರ ಆತ್ಮನಿಂದ ಪ್ರೇರಿತರಾಗಿಲ್ಲ, ನಿಮ್ಮಲ್ಲಿ ಪವಿತ್ರ ಆತ್ಮನ ಇಲ್ಲ ಅಂತೇಳಿ ಹಲ್ಲಗಳದ್ದು ಬಿಡ್ತಾರೆ. ಅದು ನಿಜವಾಗಿಯೂ ಇದರ ಅರ್ಥ ಏನಂತೇಳಿ ಕೆಲವು ವಚನಗಳನ್ನು ಓದಲಿಕ್ಕೆ ಕೇಳ್ತಾನೆ. ಪಾಸ್ಟರ್ ಮುತ್ತು ಅವರು ಮಾರ್ಕ್ 16-17 ಓದ್ರಿ. ಪಾಸ್ಟರ್ ಪ್ರಸನ್ನ ಕುಮಾರ್ ಅವರು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 1-13 ಅದು ಬರೀ ಸಾರಾಂಶ ಹೇಳಿದ್ರೆ ಸಾಕು. ಇದರಲ್ಲಿ ನಮಗೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆತ್ಮನ ವರದಿಂದ ಅನ್ಯ ಭಾಷೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅದು ಯಾರಿಗೂ ಅರ್ಥ ಆಗಲಿಲ್ಲ ಅಂತಲ್ಲ, ಎಲ್ರಿಗೂ ಅರ್ಥ ಆಯ್ತಂತೆ. ದಯವಿಟ್ಟು ಓದಿ ಅದನ್ನ. ವಾಕ್ಯ ಈ ರೀತಿ ಹೇಳುತ್ತೆ, ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು. ಈಗ ನೀವು ಏನು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈಗ ನಾನು ಶಬಾ 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 ಅಂತ ಹೇಳಿದ್ರೆ ಇಲ್ಲಿ ಒಬ್ಬ ತಮಿಳ್ನವರು, ಒಬ್ರು ತೆಲುಗುನವರು, ಒಬ್ಬ ಹಿಂದಿನವರು ಇದ್ರು, ಅದು ಅವ್ರಿಗೆ ಅರ್ಥ ಆಗ್ಬೇಕು. ಅದು ಅನ್ಯ ಭಾಷೆ. ಇಲ್ಲಿ 2ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿದೆ ನೋಡಿ. ಪ್ರತಿಯೊಬ್ಬನು ತಮ್ಮ ತಮ್ಮ ಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ದಿಗ್ಭ್ರಮೆಗೊಂಡರು. ಓಕೆ, ದಿಸ್ ವಾಟ್ ಯು ಟ್ರೈಂಗ್ ಟು ಟೆಲ್ ಮಿ, ಅದನ್ನು ಸ್ವಲ್ಪ ಇಂಗ್ಲೀಷಲ್ಲಿ ಕೂಡ ಹೇಳ್ತೀನಿ. ಕೆಲವರಿಗೆ ಕನ್ನಡ ಅರ್ಥ ಆಗಲಿಲ್ಲ ಅಂದರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಫ್ ಐ ಆಮ್ ಸ್ಪೀಕಿಂಗ್ ಇನ್ ಟಂಗ್ಸ್, if you know only Tamil, only Telugu, only Hindi and only Marathi, you should be able to understand what I am telling. Not gibberish, blah, 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 nothing like that. Bible is very clear. ಸತ್ಯವೇದವು ತುಂಬ ನೇರವಾಗಿ ಮಾತಾಡ್ತಿದೆ. ನಾವು ಅದನ್ನು ಕೇಳಿಸ್ಕೊಂಡಾಗ ಅರ್ಥ ಆಗಬೇಕು. Am I correct? ಅದೇ ನಿಜವಾದ ಅನ್ಯ ಭಾಷೆ. ಓಕೆ, ಇದು ಅನ್ಯ ಭಾಷೆ ಅಂತ ಹೇಳಿದ್ರೆ ಫಾರಿನ್ ಲ್ಯಾಂಗ್ವೇಜ್. ಈಗ ನಾವು ಇವತ್ತು ನಾನು ಕನ್ನಡ ಮಾತಾಡ್ತಿದ್ದೀನಿ, ಆದರೆ ಬೇರೆ ಭಾಷೆ ಮಾತಾಡುವಂಥದ್ದು ವರನೂ ಇದೆ. ತಮಿಳು ಮಾತಾಡೋರಿಗೆ ತಮಿಳು ಮಾತಾಡ್ತೀವಿ, ತೆಲುಗಿನವ್ರ ಹತ್ರ ತೆಲುಗು ಮಾತಾಡ್ತೀವಿ, ಹಿಂದಿಯವ್ರ ಹತ್ರ ಹಿಂದಿ ಮಾತಾಡ್ತೀವಿ, ಮಲಯಾಳದ ಹತ್ರ ಮಲಯಾಳ ಮಾತಾಡ್ತೀವಿ. ಇದು ಅನ್ಯ ಭಾಷೆಗಳ ವರ. ಆ ಜನಗಳನ್ನ ಮಾತಾಡುವಾಗ ಅರ್ಥ ಆಗುತ್ತೆ. ಇಲ್ಲಿ ಈ ಸಭೆಗಳಿರೋ ಅನ್ಯ ಭಾಷೆ ಮಾತಾಡೋದು ಯಾರಿಗೂ ಅರ್ಥ ಆಗಲ್ಲ. ಅದಕ್ಕೆ ಭಾಳ ಪೌಲ ಸ್ಪಷ್ಟವಾಗಿ ಹೇಳ್ತಾನೆ. 14ನೇ ಅಧ್ಯಾಯ 5-6 ಓದೋಣ ನೋಡಿ. 14ನೇ ಅಧ್ಯಾಯ 1 ಕೊರಿಂಥ 14ನೇ ಅಧ್ಯಾಯ 5-6 ನೀವೆಲ್ಲರೂ ವಾಣಿಗಳನ್ನು ಹಾಡಬೇಕೆಂದು ನಾನು ಅಪೇಕ್ಷಿಸುವುದರೂ ಅದಕ್ಕಿಂತಲೂ ನೀವು ಪ್ರವಾದಿಸಬೇಕೆಂಬುದೇ ನನ್ನ ಇಷ್ಟ. ವಾಣಿಗಳಾಡುವವನು ಸಭೆಗೆ ಭಕ್ತೃದ್ಧಿ ಆಗುವುದಕ್ಕಾಗಿಯೇ ವಾಣಿ ಅರ್ಥವನ್ನು ಹೇಳದೆ ಹೋದರೆ ಅವನಿಗಿಂತ ಪ್ರವಾದಿಸುವವನು ಶ್ರೇಷ್ಠ. ಹೀಗಿರುವುದರಿಂದ ಸಹೋದರ, ನಾನು ನಿಮ್ಮ ಬಳಿಗೆ ಬಂದು ದೇವರು ತಿಳಿಸಿದ್ದನ್ನು ಪ್ರಕಟಿಸದೆ ಜ್ಞಾನವಾಕ್ಯವನ್ನು ಹಾಡದೆ
ಪ್ರವಾದನೆಯನ್ನು ಹೇಳದೆ ಉಪದೇಶ ಮಾಡದೆ ವಾಣಿಗಳನ್ನು ಮಾತ್ರ ಆಡುವನಾಗಿದ್ದರೆ ನನ್ನಿಂದ ನಿಮಗೇನು ಪ್ರಯೋಜನವಾಗುತ್ತೆ. ಅವ್ರು ಸುಮ್ಮನೆ ವಾಣಿಗಳು ಆಡ್ತೀವಿ ಅಂತ ಹಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅದು ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಿ ತಮ್ಮನ್ನು ಹೆಚ್ಚಿಸ್ಕೊಳ್ತಾರೋ ಹೊರತು ಸಭೆವೃದ್ಧಿ ಆಗಲ್ಲ. ಸಭೆವೃದ್ಧಿ ಆಗಬೇಕಾದ್ರೆ ವಾಣಿಗಳ ಅರ್ಥ ಆಗಬೇಕು. ಹೇಳಿ, ಯು ವಾಂಟ್ ಟು ಸೇ ಸಮಥಿಂಗ್? ವಾಣಿಗಳನ್ನಾಡುವುದು ಯಾವತ್ತೂ ಸಭೆಯಲ್ಲಿ ಗಲಿಬಲಿಯನ್ನು ಉಂಟು ಮಾಡುವುದು ಸಹ ಇಲ್ಲ. ಯಾಕೆಂದರೆ ಅನೇಕ ವಚನಗಳಿವೆ, ಸಮಯ ಇದಾಗಿವೆ. ಅಪೊಸ್ತಲರ ಕೃತ್ಯಗಳು 10:44-48 ಓದುವಾಗ ಪೇತ್ರನು ಏನು ಮಾಡ್ತಿದ್ದಂತೆ, ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮನ ಹಿಡಿದಾಗ ಅವರವರ ಭಾಷೆಗಳಲ್ಲಿ ಎಲ್ಲವೂ ಅರ್ಥ ಆಗ್ತಾ ಇತ್ತಂತೆ. ನಿಜವಾದ ಪವಿತ್ರಾತ್ಮನ ವರವು ನಿಮ್ಮ ಮೇಲೆ ಬಂದಾಗ ನೀವು ಗಲಿಬಿಲಿಯನ್ನು ಹುಟ್ಟಿಸುವುದಿಲ್ಲ, ಆತ್ಮಿಕ ವರವನ್ನ ಬೆಳೆಸ್ತಾ ಇದ್ದೀರಾ ನೀವು. ಸೊ ಗಲಿಬಿಲಿಯನ್ನು ಹುಟ್ಟಿಸೋದಿಲ್ಲ ಅನ್ಯ ಭಾಷೆ, ಅರ್ಥ ಮಾಡಿಕೊಳ್ಳುವಂಥದ್ದೇ ಅನ್ಯ ಭಾಷೆ. ಖಂಡಿತವಾಗಿಯೂ ನಾವು ಅನ್ಯ ಭಾಷೆ ಮಾತಾಡುವಾಗ ಎಲ್ಲರೂ ಅರ್ಥೈಸ್ಕೊಳ್ತಾರೆ, ಸಂದೇಶ ತಿಳ್ಕೊಳ್ತಾರೆ ಅವ್ರವ್ರ ಭಾಷೆಯಲ್ಲೇನೆ. ಓಕೆ, ಇದು ನಮ್ಮ ಸೆವೆಂತ್ ಅಡ್ವೆಂಟಿಸ್ಟ್ ಬೈಬಲ್ ಅಲ್ಲ, ಇದು ಜನರಲ್ ಬೈಬಲ್. ಓಕೆ, ಸತ್ಯವೇದವನ್ನು ಓದ್ರಿ, ನೀವೇ ಕಲ್ತ್ಕೊಳ್ಳಿ. ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರುವುದಾದ್ರೆ, ಇದು ಇನ್ನೊಂದು ಶಕ್ತಿ, ನಮ್ಮ ಸಭೆಯ ಇನ್ನೊಂದು ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೂ ಇದು ನಾವು ರಚನೆ ಮಾಡಿರ್ತಕ್ಕಂಥದ್ದಲ್ಲ, ಸತ್ಯವೇದ ಆಧಾರಿತವಾಗಿರ್ತಕ್ಕಂಥದ್ದು. ಹೇಳಿ. ಪ್ರವಾದನೆಯ ವರ. ಈ ಭಾಗದಲ್ಲಿ ನಾವು ಪ್ರವಾದನೆಯ ವರದ ಕುರಿತಾಗಿ ಕಲಿಯಲು ಹೋಗ್ತಿದ್ದೇವೆ. ಪ್ರವಾದನೆಯ ವರದ ಕುರಿತಾಗಿ ಗ್ರೀಕ್ ಭಾಷೆಯಲ್ಲಿ ನಾವು ನೋಡುವಾಗ ಒಂದು ಕ್ರಿಯಾಪದದ ಬಳಕೆ ಆಗಿದೆ. ಯಾವುದು ಆ ಕ್ರಿಯಾಪದ ಎಂಬುದಾಗಿ ನಾವು ನೋಡುವಾಗ ಪ್ರಾಫೆಟಿಯೋ ಎಂಬುದಾಗಿ, ಅದರ ಅರ್ಥ ನಡೆಯುವುದನ್ನು ಮುಂಚಿತವಾಗಿ ಹೇಳುವುದು ಎಂಬುದಾಗಿ ಅರ್ಥವನ್ನು ಕೊಡುತ್ತೆ. ಆದ್ದರಿಂದ ಈ ಪ್ರವಾದನೆಯ ವರ ಏನು ಎಂಬುದಾಗಿ ನಾವು ಗಮನಿಸ್ಲಿಕ್ಕೆ ಮುಂದೆ ಹೋಗೋಣ. ನಿಜವಾಗಲೂ ಪ್ರವಾದನೆಯ ವರ ಈತನಲ್ಲಿ ಇದೆ ಎಂಬುದಾಗಿ ನಾವು ಯಾವ ರೀತಿ ಗುರುತಿಸಬೇಕು, ಅದು ಬಹಳ ಪ್ರಾಮುಖ್ಯ. ಯಾಕೆಂದರೆ ಕೆಲವರು ಯಾವುದೋ ಮೈಕ್ ತಗೊಂಡು ಯೂಟ್ಯೂಬ್ ಚಾನಲ್ಗಳನ್ನು ನಾವು ನೋಡ್ತೇವೆ, ಏನೇನೋ ಮಾತಾಡ್ತಾರೆ, ಇದು ಏನೇನೋ ಮಾತನಾಡ್ತಾರೆ. ಅಂತಹ ಒಂದು ವ್ಯಕ್ತಿಗಳನ್ನು ನಿಜವಾದಂತಹ ಒಬ್ಬ ಪ್ರವಕ್ತನ ಇಲ್ವಾ, ಪ್ರವಾದಿನ ಅಲ್ವಾ ಎಂಬುದಾಗಿ ನಾವು ಯಾವ ರೀತಿ ಗುರುತಿಸಬೇಕು, ಈತನಲ್ಲಿ ಪ್ರವಾದನೆಯ ವರ ಇದೆ ಎಂಬುದಾಗಿ ಯಾವ ರೀತಿ ಗುರುತಿಸಬೇಕು ಎಂಬುದಾಗಿ ನಾವು ನೋಡುವಾಗ 4 ಮುಖ್ಯವಾದಂತಹ ಅಂಶಗಳನ್ನು ಇಲ್ಲಿ ಲೇಖಕರು ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ತೇವೆ. ಮೊಟ್ಟ ಮೊದಲನೆಯದು, ಆತನು ನುಡಿದಂತಹ ಪ್ರವಾದನೆ ನೆರವೇರಬೇಕು. ಎರಡನೆಯದು, ಆತನು ನುಡಿದಂತಹ ಪ್ರವಾದನೆ ಈ ಮುಂಚಿತವಾಗಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಯಾರಾದರೂ ಪ್ರವಾದಿಗಳು ನುಡಿದಿದ್ದಾರಾ ಎಂಬುದನ್ನು ಗಮನಿಸಬೇಕು. ಎರಡನೇದು. ಮೂರನೇದಾಗಿ ನಾವು ನೋಡೋದಾದರೆ, ಆತನು ನಮಗಾಗಿ ಸತ್ತು ಮೃತ್ಯುಂಜಯನಾದಂತಹ ಕ್ರಿಸ್ತನಲ್ಲಿ ವಿಶ್ವಾಸವನ್ನು ಇಟ್ಟವನಾಗಿರಬೇಕು. ನಾಲ್ಕನೇದನ್ನು ನಾವು ಗಮನಿಸೋದಾದರೆ, ಆತನ ಒಂದು ನಡೆ ನುಡಿ ಕ್ರಿಯೆಗಳ ಮುಖಾಂತರ ನಾವು, ಆತನ ಜೀವನದ ಮುಖಾಂತರ ನಾವು ಈತನ ನಿಜವಾದಂತಹ ವರವನ್ನು ಹೊಂದಿದ್ದಾನ ಇಲ್ಲವಾ ಎಂಬುದನ್ನು ನಾವು ಗುರುತಿಸಬಹುದು. ಈ 4 ಅಂಶಗಳು ಬಹಳ ಬಹಳ ಪ್ರಾಮುಖ್ಯವಾದವುಗಳು. ವಿಶೇಷವಾಗಿ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯ ಸಭೆಗೆ ಇರಬೇಕಾದಂತಹ 2 ಗುಣಗಳು. ಮೊದಲನೇದೇನಪ್ಪ ಅಂತಂದರೆ ದೇವರ ಆಜ್ಞೆಗಳನ್ನು ಕೈಗೊಳ್ಳುವುದು. ಎರಡನೆಯದು ಪ್ರವಾದನೆಯ ವರ, ಯೇಸು ಕ್ರಿಸ್ತನ ವಿಷಯವಾದಂತಹ ಸಾಕ್ಷಿಯನ್ನು ಹೊಂದಿರುವುದು. ಈ 2 ಕೂಡ ಇದ್ದಲ್ಲಿ ಅದು ಸತ್ಯವಾದಂತಹ ಸಭೆ, ಅದು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆ ಎಂಬುದಾಗಿ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಈ ವರ ಈ ಎಲ್.ಎನ್.ಜಿ. ವೈಟಮ್ಮನವರಿಗೆ ಕೊಡಲ್ಪಟ್ಟು ನಮಗೆ ಅತಿ ಹೆಚ್ಚಿನ ಬೆಳಕನ್ನು ಅವರು ಚೆಲ್ಲಿದರು ಎಂಬುದಾಗಿ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಈ ಪ್ರವಾದನೆಯ ವರ ಬಹಳ ಬಹಳ ಪ್ರಾಮುಖ್ಯವಾದದ್ದು. ಈ ಪ್ರವಾದನೆಯ ವರ ಎಲ್ಲಿವರೆಗೂ ಇರುತ್ತೆ ಎಂಬುದಾಗಿ ನಾವು ನೋಡುವಾಗ ಕ್ರಿಸ್ತನ ಬರೋಣ ತನಕ ಕೂಡ ಇರುತ್ತಂತೆ. ನಾನು ಹೇಳ್ತಿಲ್ಲ, ದೇವರ ವಾಕ್ಯನೇ ಹೇಳುತ್ತದೆ. ಆದ್ದರಿಂದ ಈ ಪ್ರವಾದನೆಯ ವರ ಹೊಂದಿರುವುದು ಬಹಳ ಬಹಳ ಪ್ರಾಮುಖ್ಯ. ಸತ್ಯಸಭೆಗೆ ಇದೊಂದು ಅದ್ಭುತವಾದಂತಹ ಗುರುತು ಎಂಬುದಾಗಿ ಈ ಸಮಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇನ್ನೂ ಮಾಹಿತಿಗಳು ಬೇಕಾದರೆ, ಏನಪ್ಪ ಇವರು ನಮ್ಮ ಬಗ್ಗೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸಿದ್ರೆ ಪತ್ರಗಳನ್ನು ಬರೀಬೋದು, ಕರೆ ಮಾಡಿ. ಇನ್ನೂ ಬೆಳಕನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾವು ಸಿದ್ಧರಾಗಿದ್ದೇವೆ. ಸತ್ಯವೇದದಿಂದ, ಮಾತಿನಿಂದ ಅಲ್ಲ, ಸತ್ಯವೇದದಿಂದ ನಿಮಗೆ ಸಾಕ್ಷಿಗಳನ್ನು ಕೊಡ್ತೇವೆ. ನಮಸ್ಕಾರ.